ನಮ್ಮ ರಾಜ್ಯದ ಪ್ರತಿಷ್ಠಿತ ನೇಮಕಾತಿ ಯಾವುದು ಅಂತಂದ್ರೆ KS ರಿಕ್ರೂಟ್ಮೆಂಟ್ 384 KS ನೇಮಕಾತಿಯಲ್ಲಿ ಇಲ್ಲಿವರೆಗೂ ನಡೆದಿರುವಂತ ಪ್ರತಿಯೊಂದು ಅಕ್ರಮಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ನನ್ನಿಂದ ಇವತ್ತಿಂದ ಶುರುವಾಗುತ್ತೆ. ಪ್ರತಿಯೊಂದು ವಿಷಯ ಪ್ರತಿಯೊಬ್ಬರು ಏನೇನು ಮಾಡಿದ್ದಾರೆ ಇದರಲ್ಲಿ ಅಕ್ರಮವನ್ನು ಸಾಕ್ಷಿ ಸಮೇತ ಪ್ರತಿಯೊಂದು ವಿಚಾರವನ್ನು ಬಿಚ್ಚಿಡ್ತೀನಿ. ಈ ಸರಣಿಯಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ಈ ಕಂಪ್ಲೀಟ್ ನನ್ನ ಸರಣಿ ಮುಗಿಯೋಷ್ಟರಲ್ಲಿ 384 KS ನೇಮಕಾತಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ. ಇದು ನನ್ನ ಪ್ರಾಣ ಹೋಗುತ್ತೆ. ಖಂಡಿತವಾಗಿ ಇದು ಸುಮ್ಮನೆ ಹೇಳ್ತಾ ಇರೋ ಮಾತಲ್ಲ. ಇದರಿಂದ ಬಹಳಷ್ಟು ಪರಿಶ್ರಮ ಪಟ್ಟಿದ್ದೀನಿ. ಹಗಲು ರಾತ್ರಿ ಅನ್ನೋದೇ ಈ ವಿಷಯಗಳನ್ನು ಕೆದಕಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಕೂಡ ಕೋರ್ಟಲ್ಲಿ ನಡೆದಂಥ ಪ್ರತಿಯೊಂದು ಏನೇನೆಲ್ಲ ಹೋರಾಟ ಆಗಿದೆ ಅದರ ಪ್ರತಿಯೊಂದು ದಾಖಲೆಯನ್ನು ಸಂಗ್ರಹಿಸಿಟ್ಟಿದ್ದೀನಿ. ಆ ಕೋರ್ಟಲ್ಲಿ ನಮಗೆ ಯಾರು ಮೋಸ ಮಾಡಿದ್ರು, ಯಾರಿಂದ ನಮಗೆ ಮೋಸ ಆಯಿತು, ಕೋರ್ಟ್ ಮೂಲಕ ಏನಾಯಿತು, ಅಕ್ರಮ ನುಸುಳುಕೋರರಿಗೆ ಯಾರು ದಾರಿ ಮಾಡಿಕೊಟ್ಟಂಗಾಯ್ತು, ಪ್ರತಿಯೊಂದು ಹೇಳ್ತೀನಿ. ನೋಡಿ, ಯಾರು ಕೂಡ ಈ ವಿಡಿಯೋ ಸೀರೀಸ್ಗಳನ್ನ ಮಿಸ್ ಮಾಡಬೇಡಿ. KS ಜೆನ್ಯೂನ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ ನಮ್ಮ ರಾಜ್ಯದಲ್ಲಿ ಅನ್ಯಾಯಕ್ಕೊಳಗಾದವರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋಗಳನ್ನ ನೋಡಲೇಬೇಕು. ನೋಡಿ, ಯಾವಾಗ ನಮಗೆ KS ಪ್ರಿಲಿಮ್ಸಲ್ಲಿ ಭಾಷಾಂತರ ದೋಷ ಆಗಿದೆ, ನಮಗೆ ಈ ರೀತಿ ಸಮಸ್ಯೆ ಆಗಿದೆ, ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಿ ಅಂತ ಕೋರ್ಟಲ್ಲಿ ಫೈಟ್ಗೆ ಇಳಿದ ಮೇಲೆ ನಿಜವಾಗ್ಲೂ ನ್ಯಾಯ ಸಿಗಬೇಕಾಗಿದ್ದು ಯಾರಿಗೆ? ಅನ್ಯಾಯಕ್ಕೆ ಒಳಗಾದವರಿಗೆ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಆಗಿರುವಂಥದ್ದು ಕನ್ನಡ ಆಸ್ಪಿರೆಂಟ್ಸ್ಗಳಿಗೆ ಸಮಸ್ಯೆ. ಬಟ್ ಏನಾಯಿತು, ಕೊನೆಗೆ ಕೋರ್ಟಲ್ಲಿ ಯಾವ ರೀತಿ ಅವಕಾಶ ಸಿಕ್ತು? 350 ಜನಕ್ಕೆ. ಆ 350 ಜನರಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರು ಹಣ ಕೊಟ್ಟು ಪರ್ಮಿಷನ್ ತೊಗೊಂಡು ಹೋಗಿ ಮೇನ್ಸ್ ಬರೆದು ಸೆಲೆಕ್ಟ್ ಆಗಿ ಕೂತಿದ್ದಾರೆ. ಎಲ್ಲ ಒಂದು ದಾಖಲೆಗಳು ಕೂಡ ರೆಡಿ ಇದೆ, ಆಯಿತಾ? ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಆಲ್ರೆಡಿ ತಹಸೀಲ್ದಾರ್ ಆಗಿ ಸಬ್ ರಿಜಿಸ್ಟರ್ ಆಗಿ ವರ್ಕ್ ಮಾಡ್ತಾ ಇರೋರೆಲ್ಲ, ಡಿಪಾರ್ಟ್ಮೆಂಟ್ ನಡೆಸೋ ಕನ್ನಡ ಎಕ್ಸಾಮಲ್ಲಿ ಪಾಸ್ ಮಾಡೋ ಯೋಗ್ಯತೆ ಇಲ್ದಿರೋರೆಲ್ಲ, KS ಮೇನ್ಸ್ ಪೇಪರಲ್ಲಿ ಖಾಲಿ ಹಾಳೆಗಳನ್ನು ಕೊಟ್ಟು ಬಂದಿರೋರೆಲ್ಲ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದಾರೆ. ಎಷ್ಟೆಷ್ಟು ಕೋಟಿ ಗೊತ್ತಾ ಒಬ್ಬೊಬ್ರು ಕೊಟ್ಟಿರೋದು? ನಾಚಿಕೆ, ಮಾನ, ಮರ್ಯಾದೆ, ಹೊಟ್ಟೆಗೆ ಅನ್ನಗಿನ್ನ ತಿನ್ನೋ ಜನ ಆಗಿದ್ರೆ ನೀವೆಲ್ಲ ಇಂಥ ದರಿದ್ರ ಕೆಲಸ, ದರಿದ್ರ ಬಾಳನ್ನು ಬಾಳ್ತಾ ಇರಲ್ಲ. ನಿಮ್ಮ ಅಪ್ಪ ಅಮ್ಮ ಕೋಟಿ ಕೋಟಿ ಹಣ ಮಾಡಿಟ್ಟಿರ್ಬೋದು. ಇಲ್ಲಿ ಬಡವರ ಮಕ್ಕಳು ಬೀದಿಲಿ ನಿಂತ್ಕೊಂಡು ಉದ್ಯೋಗಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಈ ನಾಲಾಯಕ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಹೇಳ್ತೀನಿ, ಯಾವ ಕೆರದಲ್ಲಿ ಹೊಡೆದ್ರೂ ಕೂಡ ಬೇಜಾರು ಹೋಗಲ್ಲ, ಅಷ್ಟು ಆಕ್ರೋಶ ನನ್ನೊಳಗೆ ಬರ್ತಾ ಇದೆ. ಎಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳಿದ್ದಾರೆ. ನಾನು ನಿಜಕ್ಕೂ KS ಹೋರಾಟದಲ್ಲಿ, ಕಾನೂನಾತ್ಮಕ ಹೋರಾಟದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇದ್ದೆ ಅಂತಂದರೆ, ಆ ಎಲ್ಲೋ ಕೂತಿರೋವಂಥ ಹುಡುಗರು, ಕಷ್ಟಪಟ್ಟು ಕೂಲಿ ನಾಲಿ ಮಾಡುವಂಥವ್ರ ಮಕ್ಕಳು 100-200 ರೂಪಾಯಿ ಕೋರ್ಟ್ ಕೇಸ್ಗೆ ಹಾಕಿದರು, ನಮಗೆ ನ್ಯಾಯ ಸಿಗುತ್ತೆ, ನಾವೇನೋ ಮೇನ್ಸ್ ಬರೀತೀವಿ, ನಮ್ಗೆ ಅನ್ಯಾಯ ಆಗಿದೆ ಅಂತ. ಆದರೆ ಇಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಹುಟ್ಟು CBSE ಓದಿದ್ರು, ಬೆಂಚ್ ಕಾರಲ್ಲಿ ಓಡಾಡೋರು, ಆಡಿ ಕಾರಲ್ಲಿ ಓಡಾಡೋರೆಲ್ಲ ಬಂದರು, ಮೇನ್ಸ್ಗೆ ಅವಕಾಶ ತೊಗೊಂಡು ಮೇನ್ಸ್ ಬರೀತಿರಲ್ಲ. ನಿಮಗೆಲ್ಲ ಯಾವ ಯೋಗ್ಯತೆ ಇದೆ ಅಂತ? ಇನ್ನೊಬ್ಬರು ಇದರಲ್ಲಿ ಸೆಲೆಕ್ಟ್ ಆಗಿರೋವಂಥವ್ರು ಅವ್ರ ದಾಖಲೆಗಳನ್ನು ಕೆದಕಿದಾಗ ನಮ್ಗೆ ಸಿಕ್ಕಂಥ ಮಾಹಿತಿ, 21 ವರ್ಷಕ್ಕೆ ಮೇಡಮು KS ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ 2017-18 ಬ್ಯಾಚಲ್ಲಿ. 21 ವಯಸ್ಸಿಗೆ ಅವರಪ್ಪನ ಹಣದಿಂದ. ಇವಾಗ ಮತ್ತೆ ಕೋರ್ಟಿಂದ ಅವಕಾಶ ತಗೊಂಡು ಅಸಿಸ್ಟೆಂಟ್ ಕಮಿಷನರ್ ಆಗೋಕೆ ಹೊರಟಿದ್ದಾರೆ. ಆಗ್ತೀರಾ ಅಸಿಸ್ಟೆಂಟ್ ಕಮಿಷನರು? ನೀವೆಲ್ಲ ನಿಜವಾಗ್ಲೂ ಇಂಥ ಕೆಲಸ ಮಾಡೋ ಬದಲು ಬೇರೆ ಏನಾದರೂ ಕೆಲಸ ಮಾಡಿ. ನಿಮ್ಮ ಪ್ರತಿಯೊಂದು ವಿವರಗಳನ್ನು ಲೋಕಾಯುಕ್ತಕ್ಕೆ, ಕೋರ್ಟ್ಗೆ, ಪ್ರೆಸಿಡೆಂಟ್ಗೆ, ರಾಜ್ಯಪಾಲರಿಗೆ ಎಲ್ಲರಿಗೂ ಕೊಡ್ತೀವಿ, ಯಾರಿಗೂ ಬಿಡಲ್ಲ. ನೀವೇನೇನು ಮಾಡೋಕ್ಕೆ ಹೊರಟಿದ್ದೀರಾ? ಮೀಡಿಯಾಗಳನ್ನು ಖರೀದಿ ಮಾಡಿದ್ದಾರೆ, ಆಯಿತಾ? ಮೀಡಿಯಾಗಳನ್ನು ಕೂಡ ಖರೀದಿ ಮಾಡಿದ್ದಾರೆ, ಹೋರಾಟಗಾರರನ್ನು ಖರೀದಿ ಮಾಡಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ಇವರು. ಸಿಕ್ಕಲ್ಲಿ ಹಣ ಕೊಟ್ಟು ಕಳಿಸಿದ್ದಾರೆ. ಇಂಥ ಹಣ ಆ ಮಕ್ಕಳಿಗಾಗಿರೋ ಅನ್ಯಾಯಕ್ಕೆ ಅಲ್ಲಿ ಹೋರಾಟ ಮಾಡ್ತಿದ್ರೆ ಆ ದರಿದ್ರ ಹಣ ಪಡ್ಕೊಂಡ್ಬಂದಿರೋರಿಗೆಲ್ಲ ನಿಜವಾಗ್ಲೂ ಹೇಳ್ತೀನಲ್ಲ, ಇದರಲ್ಲಿ ಯಾರು ನ್ಯಾಯಯುತವಾಗಿ ಓದಿದ ಮಕ್ಕಳಿಗೆ ಅನ್ಯಾಯ ಮಾಡಿದರೆ ಅವರು ಸರ್ವನಾಶ ಆಗೋದಂತೂ ಖಚಿತ. ಅವ್ರ ಹಣ ಪಡೆದವನು ಯಾವನೂ ಉದ್ಧಾರ ಆಗಲ್ಲ. ಯಾರಿಗೆ ಅವಕಾಶ ಸಿಗಬೇಕಾಗಿತ್ತು ಅವ್ರನ್ನ ಅವಕಾಶ ವಂಚಿತರನ್ನಾಗಿ ಮಾಡಿ, ಸರ್ಕಾರಿ ಉದ್ಯೋಗದಲ್ಲಿದ್ದವ್ರಿಗೆ, ಆಲ್ರೆಡಿ ಲಕ್ಷ ಸ್ಯಾಲ್ರಿ ಪಡೀತಿದ್ದವ್ರಿಗೆ, ಅಲ್ಲಿ ಹಣ ಕೊಟ್ಟು ಆಯ್ಕೆ ಆಗೋ ಹೊರಟವ್ರಿಗೆ ಅವಕಾಶ ಕೊಡಿಸ್ತೀರಿ ಅಂತಂದರೆ, ಈಗ ಕೋರ್ಟಿಂದ 6 ಜನರ ಲಿಸ್ಟ್ ಬಂದಿದೆ. ಆ 6 ಜನರ ರಿಜಿಸ್ಟರ್ ನಂಬರ್ ಇದೆ. ಅಷ್ಟು ಜನರ ಉತ್ತರ ಪತ್ರಿಕೆ, ನಿಮಗೆ KPSC ಅವರಿಗೆ ದಮ್ಮು ತಾಕತ್ತಿದ್ರೆ ಅಷ್ಟು ಜನರ ಉತ್ತರ ಪತ್ರಿಕೆಗಳನ್ನು ಕೊಡಿ. ಅವ್ರು ಏನಾದ್ರು ನಿಯತ್ತಾಗಿ ಪರೀಕ್ಷೆ ಬರೋ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ನೀವೇನು ಪನಿಷ್ಮೆಂಟ್ ಕೊಟ್ಟರು ನಾವು ತಗೊಳಕ್ಕೆ ರೆಡಿ ಇದ್ದೀವಿ. ನಿಯತ್ತಾಗಿ ಪರೀಕ್ಷೆ, ಖಾಲಿ ಪೇಪರ್, ಖಾಲಿ ಉತ್ತರ ಪತ್ರಿಕೆ ಕೊಟ್ಟು ಬಂದಿದ್ದಾರೆ, ಯಾವ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ CCTV ಫುಟೇಜ್ ಕೊಡ್ತೀರಾ? ನಾವು ಅದನ್ನು ತೆಗೆಸ್ತೀವಿ. 20-30 ನಿಮಿಷ ಕೂತ್ಕೊಂಡು ಖಾಲಿ ಪೇಪರ್ ಕೊಟ್ಟು ಬಂದವ್ರನ್ನ ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆ ಮಾಡ್ತೀವಿ ಅಂದ್ರೆ ಹೊಟ್ಟೆಗೆ ಏನು ಸಗಣಿ ತಿಂತೀರಾ? 1 ತಿಂಗಳಲ್ಲಿ 1 ದಿನದಲ್ಲಿ ಎಲ್ಲ ರಿಪೋರ್ಟ್ ತರಿಸ್ಕೊಂಡ್ಬಿಟ್ರಂತೆ, ಎಲ್ಲ ರಿಪೋರ್ಟ್ ಆಯ್ತಂತೆ, ಯಾರು ಅಕ್ರಮ ಮಾಡಿಲ್ಲ ಅಂತೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಕ್ರಮ ಆಗಿಲ್ಲ ಅಂತ ಹೇಳೋಕೆ? ಖಂಡಿತವಾಗಿ ಹೇಳ್ತೀನಲ್ಲ, ಈ KS ವಿಷಯದಲ್ಲಿ ನಮ್ಮ ಹೋರಾಟ ನಿಲ್ಲಲ್ಲ.
ಒಂದು ನಾವಿರ್ಬೇಕು, ಇಲ್ಲ ಅವ್ರಿರ್ಬೇಕು. ಎಷ್ಟು ಜನ ಖರೀದಿ ಮಾಡ್ತೀರಿ ಹೇಳಿ? ನಮ್ಮಂಥ ಪ್ರಾಮಾಣಿಕರು ಇದ್ದೀವಿ. ಖರೀದಿ ಆಗದೆ ಇರೋರು ಖಂಡಿತವಾಗಿ ನಾವು ಬಿಡಲ್ಲ. ಎಷ್ಟು ಅಂತ ಅನ್ಯಾಯವನ್ನು ಸಹಿಸೋಣ ಹೇಳಿ? ನಿಜವಾಗ್ಲೂ ಪ್ರಾಮಾಣಿಕರಾದವರು ಯಾರಲ್ಲಿ ಪರೀಕ್ಷೆ ಬರೆದಿದ್ರು ಅವ್ರಿಗೆ ನ್ಯಾಯ ಕೊಡ್ಬೇಕು ತಾನೆ. ಈ ಅಕ್ರಮಕ್ಕೆ KPSC ಮಾತ್ರ ಅಲ್ಲ, ವಿದ್ಯಾರ್ಥಿಗಳನ್ನ ನಂಬಿಸಿ ಮೋಸ ಮಾಡಿದಂಥ ನಯವಂಚಕರಿಗೂ ಕೂಡ ಶಿಕ್ಷೆ ಆಗೋರ್ಗೂ ಬಿಡಬಾರ್ದು ನಾವು. ಎಷ್ಟು ಹೊಲಸು ವ್ಯವಸ್ಥೆ ಇದು ಅಂತಂದ್ರೆ, ಒಂದು 45 ಜನ ಕ್ಯಾಂಡಿಡೇಟ್ ಕೂಡ ಜೆನ್ಯೂನ್ ಆಯ್ಕೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಷ್ಟು ಅಕ್ರಮದ ವಾಸನೆ ಒಳಗಿರ್ಬೋದು. ನಿಜಕ್ಕೂ ನನಗೆ ಮೈಯಲ್ಲಿ ರಕ್ತ ಕುದೀತಿದೆ ಈ ವಿಷಯನ ಕೇಳ್ತಾ ಇದ್ರೆ. ಎಷ್ಟು ಅನ್ಯಾಯ, ಅಕ್ರಮ ಓಪನ್ ಆಗಿ ಮಾಡ್ತಾರೆ, ಆದರೂ ಕೂಡ ಸುಮ್ಮನೆ ಕೂತ್ಕೊಂಡಿದಾರಲ್ಲ. ಕೈಗೆ ಬಳೆ ಹಾಕ್ಕೊಂಡಿದ್ದೀವ ನಾವೆಲ್ಲ. ಕರ್ನಾಟಕದಲ್ಲಿರೋ ಆಸ್ಪಿರೆಂಟ್ಸ್ ಲಕ್ಷ ಜನ ಅಪ್ಲಿಕೇಶನ್ ಹಾಕೋರು KPSC ಹುದ್ದೆಗಳಿಗೆ ಬಳೆ ಹಾಕೊಂಡು ಕೂತಿದ್ರ ಮನೆಯಲ್ಲೆಲ್ಲ, ಇನ್ಕ್ಲೂಡಿಂಗ್ ನಾವು ಹಾಗೆ ಆಗಿದ್ವಿ ಅನ್ಸ್ಬಿಟ್ಟಿದ್ದು. ಬಟ್ ಈ ಅಕ್ರಮದ ದಾಖಲೆಗಳು ಕೆದಕಿದಾಗ ಒಂದೊಂದು ಸೀಲ್ಡ್ ಕವರಲ್ಲಿರೋ ನಿಮ್ಮ ವಿಷಯಗಳು ಬಾಬಾ, ಎಷ್ಟು ಕೋಟಿ ಹಣ ಇರ್ಬೋದು ಹೇಳಿ ನಿಮ್ಮ ಹತ್ರ. ರಾತ್ರಿ ಬರ್ತಾರಂತೆ, ಹಾಲ್ ಟಿಕೆಟ್ ತೊಗೊಳ್ತಾರಂತೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರಂತೆ. ಇವರು ಪ್ರಿಲಿಮ್ಸ್ ಪಾಸ್ ಆಗೋಕೆ ಯೋಗ್ಯತೆ ಇಲ್ದಿರೋ ಅಯೋಗ್ಯರು ಮೇನ್ಸ್ಗೆ ಹೋಗಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಈಗ ಪ್ರಿಲಿಮ್ಸ್ ಅನ್ನು ಕೂಡ ಪಾಸ್ ಆಗದೆ ಇರುವಂಥ ಅಯೋಗ್ಯರು, ಒಂದು ಪ್ರಿಲಿಮ್ಸ್ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡೋಕ್ಕಾಗದಿರೋರು ಅದು ಹೆಂಗೆ ಮೇನ್ಸ್ ಪರೀಕ್ಷೆ ಬರೆದು ಪಾಸ್ ಆಗ್ತಾರೆ? ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕಚಡ ವ್ಯವಸ್ಥೆ ಇದು. ಇದನ್ನು ಯಾರ ಕೈನೂ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಅಂತ ಅವ್ರು ಅನ್ಕೊಂಡು ಕೂತಿದ್ದಾರಲ್ಲ, ಅದು ಅವರ ಭ್ರಮೆ. ಖಂಡಿತವಾಗಿ ಹೇಳ್ತೀವಿ ಅಗೇನ್ ಆ್ಯಂಡ್ ಅಗೇನ್, ಈ ವಿಷಯವನ್ನು ಇಲ್ಲಿಗೆ ಬಿಡೋ ಮಾತೇ ಇಲ್ಲ. ಯಾರನ್ನಾದ್ರೂ ಖರೀದಿ ಮಾಡಲಿ, ನಮ್ಮನ್ನು ಖರೀದಿ ಮಾಡೋನು ಯಾವನಿಲ್ಲ, ನಾವು ಖರೀದಿ ಆಗೋದಿಲ್ಲ. ಯಾವನಿಗೂ ನಮ್ಮ ಧ್ವನಿ ನಿಲ್ಲಿಸೋ ತಾಕತ್ತು ಇಲ್ಲ, ನಾವು ಬಿಡಲ್ಲ. ಯಾಕೆ ಅಂತಂದರೆ ಮುಂದೊಂದು ದಿನ ನಮ್ಮ ಪೀಳಿಗೆ ಬಿಡಿ, ಮುಂದಿನ ಪೀಳಿಗೆಗಾದರೂ ಅಟ್ಲೀಸ್ಟ್ ನಾವೊಂದು ಒಳ್ಳೆ ನೇಮಕಾತಿ ಬೋರ್ಡನ್ನು ಕೊಟ್ಟು ಹೋಗಬೇಕಿದೆ. ಇವ್ರ ರೀತಿ ಅಕ್ರಮ ಅನ್ಯಾಯ ಮಾಡೋರನ್ನೆಲ್ಲ ಕೂರಿಸಿ ಅವ್ರಿಗೆ ಯಾರನ್ನೋ ಉದ್ಯೋಗ ಕೊಡಿ, ನನ್ನ ಮಗಳಿಗೆ ಕೊಡಿ, ಮಗನಿಗೆ ಕೊಡಿ. ಆ ಒಂದು 6 ಜನ ಏನಿದ್ದಾರೆ, 6 ಜನ ಈಗ ಸೆಲೆಕ್ಟ್ ಆಗಿರೋರಲ್ಲಿ 2 ತಹಸೀಲ್ದಾರ್ ಆ್ಯಕ್ಟಿವ್, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಇನ್ನೂ ಪ್ರಮೋಷನ್ ಬೇಕಿದೆ ಬೇರೆ ರೀತಿ. ಅದಕ್ಕೆ ಅವ್ರಿಗೆ ಬಂದಿರೋದು ಬರೆಯೋಕ್ಕೆ ಎಕ್ಸಾಮು ಬರೆದು ಮೇನ್ಸು ಇಂಟರ್ವ್ಯೂಗೆ ಹೋಗೋಕ್ಕೆ. ಅವರೇನಾದರೂ ಆನೆಸ್ಟ್ ಆಗಿ ನಾನು ಪರೀಕ್ಷೆ ಬರೆದಿದ್ದೀನಿ, ನನ್ನ ಉತ್ತರ ಪತ್ರಿಕೆ ಹಿಂಗಿದೆ ಅಂತ ಕೊಡ್ತೀವಿ ಅನ್ನೋದಾದರೆ ಅವ್ರನ್ನ ಓಪನ್ ಡಿಬೇಟಿಗೆ ಕೂರಿಸಿ ನಾವು ಬರ್ತೀವಿ ಆಸ್ಪಿರೆಂಟ್ಸ್. ಪ್ರತಿಯೊಂದು ದಾಖಲೆ ಕೋರ್ಟಲ್ಲಿ ಯಾರ್ಯಾರು ಹೋಗಿದ್ರು, ಕನ್ನಡ ಮೀಡಿಯಂ ಕೇಸ್ನ ಯಾಕೆ ಹಿಂಪಡೆದ್ರು, ಸುಪ್ರೀಂ ಕೋರ್ಟ್ಗೆ ಹೋದ ಕೇಸ್ ಏನಾಯಿತು, ಎಲ್ಲರೂ ಕಾಂಪ್ರಮೈಸ್ ಆಗೋಗಿದ್ರೆ ನಾಟಕ ಯಾಕೆ ಬೇಕಿತ್ತಿದೆಲ್ಲ? ಕೇಸಲ್ಲಿ ನ್ಯಾಯ ಕೊಡಿಸ್ತೀವಿ, ಹಂಗೆ ಕೊಡಿಸ್ತೀವಿ, ಹಿಂಗೆ ಕೊಡಿಸ್ತೀವಿ. ಈ ನಾಟಕದಿಂದ ಎಷ್ಟು ಜನರು ಭಾಳ ಹಾಳಾಗೋಯ್ತು ಗೊತ್ತಾ? ಅಟ್ಲೀಸ್ಟ್ ಆ ಕೇಸನ್ನು ಅವತ್ತು ಸ್ಟ್ಯಾಂಡಾಗಿ ನಿಲ್ಲಿಸಿದ್ರೆ ಇವತ್ತು ಅವರೆಲ್ಲ ಅಲ್ಲೇ ಕೂತಿರ್ತಿದ್ರು. ಎಷ್ಟು ಅಂತ ಮೋಸ ಮಾಡ್ತೀರಿ ಹೇಳಿ? ನಮಗೆ ಬಂದವರು ಕುತ್ತಿಗೆ ಕೊಯ್ಯುವಂಥ ಜನ ಇರೋವರೆಗೂ ಖಂಡಿತವಾಗಿ ನಮಗೆ ನ್ಯಾಯ ಸಿಗಲ್ಲ. ಸೊ ಇವತ್ತಿನಿಂದ ಸರಣಿ ವಿಡಿಯೋಗಳು ಶುರುವಾಗುತ್ತೆ. ಪ್ರತಿಯೊಂದು ವಿಷಯವನ್ನು ಎಕ್ಸ್ಪೋಸ್ ಮಾಡ್ತೀನಿ. ಧನ್ಯವಾದಗಳು.